ವೆಲ್ಕಮ್ ಟು ವಿಸ್ತಾರ ಫುಡ್. ನಾನು ಕಾವ್ಯ ಗೌಡ. ಇವತ್ತು ನಾನು ಈವ್ನಿಂಗ್ ಟೈಮ್ ಅಲ್ಲಿ ಮಸ್ತ್ ಆಗಿರೋ ಬಾರ್ಬಿಕ್ಯೂ ತಿನ್ನೋದಕ್ಕೆ ಅಂಬಾಸಿಡರ್ ಕಾರ್ ಹತ್ರ ಬಂದಿದ್ದೀನಿ. ಶಾಕ್ ಆದ್ರಾ? ಇದು ಕಾರ್ ತರನೇ, ಆಕ್ಚುಲಿ ಕಾರ್ ಅಲ್ಲ, ಇದೊಂದು ಯೂನಿಕ್ ಆಗಿರೋ ಫುಡ್ ಕಾರ್ಟ್. ಇಲ್ಲಿ ಯಾವ್ಯಾವ ತರ ಫುಡ್ ಸಿಗುತ್ತೆ, ಟೇಸ್ಟ್ ಹೇಗಿರುತ್ತೆ, ಅದ್ರ ಜೊತೆ ಅಂಬಾಸಿಡರ್ ಕಾರ್ನ ಯೂಸ್ ಮಾಡ್ಕೊಂಡು ಫುಡ್ ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಎಲ್ಲವನ್ನ ನಾನ್ ನಿಮ್ಗೆ ತಿಳಿಸ್ತೀನಿ. ಲೆಟ್ಸ್ ಗೋ ಆನ್ ಅ ಬಾರ್ಬಿಕ್ಯೂ ಡ್ರೈವ್. ಅಂಬಾಸಿಡರ್ ಕಾರ್ನಲ್ಲಿ ನೀವು ಓಡಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅಂಬಾಸಿಡರ್ ಕಾರ್ನಲ್ಲಿ ಸಿಗೋ ಈ ಸ್ಮೋಕ್ಡ್ ಬಾರ್ಬಿಕ್ಯೂ ಮಾತ್ರ ಮಿಸ್ ಮಾಡದೆ ಟ್ರೈ ಮಾಡಿ. ಅಂಬಾಸಿಡರ್ ಕಾರ್ ಫ್ರಂಟ್ ಬಾನೆಟ್ ನಲ್ಲಿ ಬಿಸಿ ಬಿಸಿ ಬಾರ್ಬಿಕ್ಯೂ ಮಾಡ್ಕೊಡ್ತಾರೆ. ಲೆಗ್ ಪೀಸ್, ಟಿಕ್ಕಾ, ವಿಂಗ್ಸ್, ಲಾಲಿಪಾಪ್, ಫಿಶ್, ನಾನ್ ವೆಜ್ ಆಪ್ಷನ್ಸ್ ಆದ್ರೆ ವೆಜ್ ನಲ್ಲಿ ಪನ್ನೀರ್, ಬೇಬಿ ಕಾರ್ನ್ ಹಾಗೂ ಪೈನಾಪಲ್ ಬಾರ್ಬಿಕ್ಯೂ ಸಿಗುತ್ತೆ. ಕರ್ನಾಟಕದಲ್ಲೇ ಈ ಟ್ಯಾಕ್ಸಿ ಬಾರ್ಬಿಕ್ಯೂ ತುಂಬಾ ಹೊಸ ಕಾನ್ಸೆಪ್ಟ್. ಬಾರ್ಬಿಕ್ಯೂ ಮಾಡಬೇಕಾದ್ರೆ ಯಾವುದೇ ರೀತಿಯ ಆಯಿಲ್ ಯೂಸ್ ಮಾಡಲ್ಲ, ಬದಲಿಗೆ ಬಟರ್ ಹಾಕ್ತಾರೆ. ಹೀಗಾಗಿ ಬಾರ್ಬಿಕ್ಯೂ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ನಲ್ಲಿರುತ್ತೆ. 70 ರುಪೀಸ್ನಿಂದ ಶುರುವಾಗಿ 550 ರುಪೀಸ್ವರೆಗೆ ಇಲ್ಲಿಯ ಪ್ರೈಸ್ ರೇಂಜ್ ಇದೆ. ಒಂದೊಳ್ಳೆ ಪಾಕೆಟ್ ಫ್ರೆಂಡ್ಲಿ ಪ್ಯಾಕೇಜ್ ಆಪ್ಷನ್ಸ್ ಅಂತಾನೆ ಹೇಳ್ಬೋದು. ಇನ್ನು ಬನಶಂಕರಿಯಲ್ಲಿ ಈ ಟ್ಯಾಕ್ಸಿ ಬಾರ್ಬಿಕ್ಯೂ ಶುರುವಾಗಿ 7 ರಿಂದ 8 ತಿಂಗಳಾಯ್ತು. ರೀಸೆಂಟ್ ಆಗಿ HSR ಲೇಔಟ್ನಲ್ಲಿ ಕೂಡ ಬ್ರಾಂಚಸ್ ಓಪನ್ ಮಾಡಿದ್ದಾರೆ, ಜೊತೆಗೆ ಫ್ರಾಂಚೈಸಿ ಕೂಡ ಕೊಡ್ತಾ ಇದ್ದಾರೆ. ಫುಡ್ ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದು ಆಯ್ತು. ಹಾಟ್ ಅಂಡ್ ಸ್ಪೈಸಿ ಚಿಕನ್ ಲೆಗ್ ಪೀಸ್ ನ ತಗೊಂಡಿದ್ದು ಆಯ್ತು. ಇನ್ನು ಟೇಸ್ಟ್ ಮಾಡೋದಷ್ಟೇ ಬಾಕಿ. ಜಾಸ್ತಿ ಲೇಟ್ ಮಾಡೋದು ಬೇಡ, ಫಸ್ಟ್ ಟೇಸ್ಟ್ ಮಾಡೋಣ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಪೀಸ್ ಚಿಕನ್ ಲೆಗ್ ಪೀಸ್ ನ ಕೊಟ್ಟಿದ್ದಾರೆ ಅಂತ. ಸ್ಮೆಲ್ ಅಂತೂ ಸೂಪರ್ ಆಗಿದೆ. ಆ ಸ್ಮೋಕಿ ಫ್ಲೇವರ್ ಹಂಗೆ ಬರ್ತಾ ಇದೆ, ಪ್ಲಸ್ ಬಟರ್ ಸ್ಮೆಲ್. ಇವರು ನಾರ್ಮಲ್ ಆಗಿ ಇದನ್ನ ಮಾಡಕ್ಕೆ ಆಯಿಲ್ ನ ಯೂಸ್ ಮಾಡಲ್ಲ, ಬಟರ್ ನ ಯೂಸ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ಲಿ, ಅದ್ರ ಜೊತೆ ಅದು ಸೀದೋಗ್ಬಾರ್ದು ಅನ್ನೋ ರೀಸನ್ಗೆ ಬಟರ್ ಯೂಸ್ ಮಾಡ್ತಾರೆ. ಸೊ ಅದ್ರ ಜೊತೆ ಎರಡು ಕಾಂಬಿನೇಷನ್ ಅಲ್ಲಿ ಒಂದು ಚಟ್ನಿ ಕೊಟ್ಟಿದ್ದಾರೆ, ಒಂದು ಚಟ್ನಿ ಇನ್ನೊಂದು ಮಿಯಾನೀಸ್. ಸೊ ಫಸ್ಟ್ ಚಟ್ನಿ ಜೊತೆ ಟ್ರೈ ಮಾಡ್ತೀನಿ. ತುಂಬಾನೇ ಚೆನ್ನಾಗಿದೆ. ಇವ್ರು ಹಾಕಿರೋ ಮಸಾಲ ಅಂತೂ ಫುಲ್ ನ್ಯಾಚುರಲ್ ಆಗಿದೆ. ಏನಂದ್ರೆ ಆ ಮಸಾಲಕ್ಕೂ ಅವ್ರು ಯೂಸ್ ಮಾಡಿರೋ ಚಿಕನ್ಗೂ ಮತ್ತೆ ಆ ಬಟರ್ ಸ್ಮೆಲ್ ಮತ್ತೆ ಅದು ಸ್ಮೋಕಿ ಟಚ್ ಇದೆಯಲ್ಲ, ಅದು ತುಂಬಾನೇ ಫ್ಲೇವರ್ಫುಲ್ ಆಗಿದೆ. ಬಾಯಲ್ಲಿ ಕಚ್ಚಿದ ತಕ್ಷಣ ಆ ಮಸಾಲ ಎಲ್ಲ ತುಟಿ ಮತ್ತೆ ಬಾಯಲ್ಲಿ ಇರುತ್ತಲ್ಲ, ಆ ಫ್ಲೇವರ್ನ ನಾನು ಇನ್ನೂ ಎಂಜಾಯ್ ಮಾಡ್ತಿದ್ದೀನಿ. ತುಂಬಾನೇ ಚೆನ್ನಾಗಿದೆ. ಇದು ಜಸ್ಟ್ ಹಾಟ್ ಅಂಡ್ ಸ್ಪೈಸಿ. ಇದರಲ್ಲಿ ಪೆರಿ ಪೆರಿ ಚಿಕನ್ ಸಹ ಸಿಗುತ್ತೆ. ಅದನ್ನ ಯಾರ್ಯಾರು ಖಾರ ತುಂಬಾ ತಿನ್ನೋಕೆ ಇಷ್ಟಪಡ್ತೀರಾ ಅವ್ರು ಅದನ್ನ ಪ್ರಿಫರ್ ಮಾಡ್ಬೋದು. ಬೇಡ ನಾರ್ಮಲ್ ಆಗಿ ತಿಂತೀನಿ ಖಾರ ಅನ್ನೋರು ಹಾಟ್ ಅಂಡ್ ಸ್ಪೈಸಿನ ತಗೊಬೋದು. ನಮ್ಗೆ ಇನ್ನ ಖಾರ ಬೇಕು ಅಂದ್ರೆ ಇಲ್ಲಿ ಚಟ್ನಿ ಸಹ ಕೊಟ್ಟಿದ್ದಾರೆ. ಆ ಚಟ್ನಿನ ಆಡ್ ಆಗಿದ ತಕ್ಷಣ ಆ ಚಟ್ನಿನೂ ಸ್ವಲ್ಪ ಸ್ಪೈಸಿ ಇದೆ, ಅದು ಆಡ್ ಆಗಿದ ತಕ್ಷಣ ತುಂಬಾ ಸ್ಪೈಸಿ ಅನ್ಸುತ್ತೆ. ಓವರ್ ಆಲ್ ಆಗಿ ತುಂಬಾನೇ ಚೆನ್ನಾಗಿದೆ, ಸೂಪರ್ ಆಗಿದೆ ತಿನ್ನಕ್ಕೆ. ಸ್ಪೈಸಿ ಆಗಿ ಆ ಬಟರ್ ಫ್ಲೇವರು ಮತ್ತೆ ಚಿಕನ್ ಇವರು ಗ್ರಿಲ್ ಮಾಡಿದ್ರು, ಆ ಜ್ಯೂಸಿನೆಸ್ ಹಂಗೆ ಇದೆ, ಎಲ್ಲೂ ಸಹ ಡ್ರೈ ಆಗಿಲ್ಲ. ನೆಕ್ಸ್ಟ್ ಯಾವ ಐಟಮ್ ಟ್ರೈ ಮಾಡೋದು ಅಂತ ಥಿಂಕ್ ಮಾಡ್ತಾ ಇದೆ. ಸೊ ಇವರು ಫಿಶ್ ಟಿಕ್ಕಾನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂತ. ಅದ್ರ ಜೊತೆ 2 ಕಾಂಬಿನೇಷನ್ಸ್ ಇದೆ ನೆಂಚ್ಕೊಂಡು ತಿನ್ನೋದಕ್ಕೆ. ಇದು ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಖಾರನೂ ಇಲ್ಲ. ಬಟ್ ಏನಂದ್ರೆ ಇವ್ರು ಯೂಸ್ ಮಾಡ್ತಾ ಇರೋ ಮಸಾಲ ಎಲ್ಲ ಒಂದೇ. ಯಾವ್ದಾವ್ದು ಇವರು ಐಟಮ್ಸ್ ನ ಪ್ರಿಪೇರ್ ಮಾಡ್ತಾ ಇದಾರೆ, ಎಲ್ಲದಕ್ಕೂ ಸೇಮ್ ಮಸಾಲ ಯೂಸ್ ಮಾಡ್ತಾರೆ, ಬಟ್ ಟೇಸ್ಟ್ ಅಲ್ಲಿ ಡಿಫ್ರೆಂಟ್ ಫ್ಲೇವರ್ ಕೊಡ್ತಾ ಇದೆ. ಇನ್ನು ಬಹಳಷ್ಟು ಜನ ಫಿಶ್ ನ ಸುಟ್ಟು ತಿನ್ನಲ್ಲ. ಎಷ್ಟೋ ಜನಕ್ಕೆ ಸುಟ್ಟು ತಿನ್ನೋ ಐಟಮ್ ಹೇಗಿರುತ್ತೆ ಅಂತಾನೆ ಗೊತ್ತಿಲ್ಲ. ಒಂದು ಸಲ ಅವರು ಈ ತರ ಗ್ರಿಲ್ ಮಾಡಿರೋ ಐಟಮ್ ನ ಟೇಸ್ಟ್ ಮಾಡಿದ್ರೆ ಅವಾಗ ತಿನ್ಬೇಕು ಅಂತ ಅನ್ಸುತ್ತೆ, ಅವಾಗ ಬರ್ಬೇಕು ಅಂತಾನು ಅನ್ಸುತ್ತೆ. ತುಂಬಾನೇ ಚೆನ್ನಾಗಿದೆ. ನಾನಂತೂ ಇಲ್ಲಿ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದೀನಿ. ಇಲ್ಲಿ ವೆದರ್ ಆಗಿರ್ಬೋದು, ಫುಡ್ ಟೇಸ್ಟ್ ಆಗಿರ್ಬೋದು, ಅಥವಾ ಆಂಬಿಯನ್ಸ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿದೆ. ಅವ್ರದ್ದು ಸೆಟಪ್ ಇದೆಯಲ್ಲ, ಆ ಕ್ರಿಯೇಟಿವಿಟಿ ಅಂತೂ ಸೂಪರ್ ಆಗಿದೆ. ನೀವು ಸಹ ಫ್ಯಾಮಿಲಿ ಜೊತೆ ಬಂದ್ರು ಇಲ್ಲಿ ಚೆನ್ನಾಗಿ ತಿನ್ಕೊಂಡು, ಇವರು ಸಿಟ್ಟಿಂಗ್ ಏರಿಯಾ ಸಹ ಅರೇಂಜ್ ಮಾಡಿದ್ದಾರೆ. ಚೆನ್ನಾಗಿ ಹರಟೆ ಹೊಡ್ಕೊಂಡು ತಿನ್ಕೊಂಡು ಹೋಗ್ಬೋದು. ಇನ್ನು ಫ್ರೆಂಡ್ಸ್ ಜೊತೆ ಬಂದ್ರಂತೂ ಹರಟೆ ಹೊಡ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ಬೋದು.
ಒಂದಕ್ಕಿಂತ ಒಂದು ಐಟಮ್ ಸೂಪರ್ ಆಗಿದೆ. ನಮಸ್ಕಾರ, ನನ್ನ ಹೆಸರು ಪ್ರಜ್ವಲ್ ಅಂತ. ನಾನು ಇಲ್ಲೇ ಮುನೇಶ್ವರ ಬ್ಲಾಕಲ್ಲಿ ಇರೋದು. ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ. ನಾನು ಇವಾಗ ಈ ಕಾನ್ಸೆಪ್ಟ್ ಬಂದು ಹೊಸದು ಸ್ಮೋಕ್ಡ್ ಬಾರ್ಬಿಕ್ಯೂ ಅಂತ ಓಪನ್ ಮಾಡಿದ್ದೀನಿ. ಸೊ 2 ಔಟ್ಲೆಟ್ಸ್ ಇದೆ ನಂದು. ಒಂದು ಬ್ಯಾಂಗ್ಳೂರು ಮುನೇಶ್ವರ ಬ್ಲಾಕಲ್ಲಿ ಮತ್ತು ಇನ್ನೊಂದು HSR ಲೇಔಟಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಈ ಕಾನ್ಸೆಪ್ಟು ಸ್ಟಾರ್ಟ್ ಮಾಡಿ ಒಂದು ಆಲ್ಮೋಸ್ಟ್ 6 ಮಂತ್ಸ್ ಆಯಿತು. ಇಲ್ಲಿ ಇವಾಗ HSR ಲೇಔಟಲ್ಲಿ ರೀಸೆಂಟಾಗಿ ಒನ್ ವೀಕ್ ಬ್ಯಾಕ್ ಸ್ಟಾರ್ಟ್ ಮಾಡಿದ್ವಿ. ಇದು ನಾನು ಆ್ಯಕ್ಚುಲಿ ಇದು ವಿಶಾಖಪಟ್ಟಣಂ, ವೈಜಾಗಲ್ಲಿ ಈ ಥರ ಕಾರ್ ಮಾಡೆಲ್ಸ್ ನೋಡ್ತಿದ್ದೆ. ಸೊ ಇದೇ ಥರ ಕಾನ್ಸೆಪ್ಟು ಇಲ್ಲೇ ಬ್ಯಾಂಗ್ಳೂರಲ್ಲಿ ಟ್ರೈ ಮಾಡಬೇಕು ಅಂತ ಯೂನಿಕ್ಕಾಗಿ ಒಂಚೂರು ಚೆನ್ನಾಗಿ ಮಾಡೋಣ, ಇಲ್ಲಿರೋ ಇದಕ್ಕೆ ಅಟ್ರಾಕ್ಟ್ ಆಗ್ತಾರೆ ಜನಕ್ಕೋಸ್ಕರ ಅಂತ ಹೊಸದು ಮಾಡಿದ್ದು. ಇದು ಇನ್ವೆಸ್ಟ್ಮೆಂಟ್ 3 to 4 lakhs ಇನ್ವೆಸ್ಟ್ಮೆಂಟ್ ಮಾಡಿದ್ದು. HSR ಲೇಔಟಲ್ಲಿ ಬಂದು 5 to 7 lakhs ಆಯಿತು. ಪ್ರಾಬ್ಲಮ್ ಇನಿಷಿಯಲ್ ಡೇಸ್ ಅಂದರೆ ನಮಗೆ ಕಾರ್ ಸಿಗೋದು ಸ್ವಲ್ಪ ಕಷ್ಟ ಆಯಿತು. ಅಂಬಾಸಿಡರ್ ಓಲ್ಡ್ ಮಾಡೆಲ್ಸ್ ಸಿಗೋದು ತುಂಬ ಕಷ್ಟ. ಹುಡುಕಿ ತೊಗೊಂಡು ಅದೇ ಥರ ಮಾಡಿಫಿಕೇಷನ್ ಮಾಡಿ. ಬಾರ್ಬಿಕ್ಯೂ ಅಂದರೆ ಇವಾಗ ಯೂಶ್ವಲಿ ಬೇರೆ ಥರ ಚಿಕನ್ಗಳು ಮಾಡಿದ್ರು ಆಯಿಲ್ದು ಅದು ಇದು ಯೂಸ್ ಮಾಡ್ತಾರಲ್ಲ. ಇದು ಬಾರ್ಬಿಕ್ಯೂಗೆ ನಮಗೆ ಇಲ್ಲಿ ಸರೌಂಡಿಂಗಲ್ಲಿ ಯಾರೂ ಇರಲಿಲ್ಲ. ಸೊ ನಾನ್ ವೆಜ್ ಬಾರ್ಬಿಕ್ಯೂ ಲವರ್ಸ್ ಜಾಸ್ತಿ ಇದ್ದಾರೆ ಅಂತ ನನಗನ್ನಿಸ್ತು. ಪ್ರಾಫಿಟ್ ಲಾಸ್ ಅಂದರೆ ಫುಡ್ ಮಾರ್ಜಿನ್ನು 50% ಇದ್ದೇ ಇರುತ್ತೆ. ನಾವು ಇವತ್ತು ಏನು ಹಾಕ್ತೀವಿ, ಲೈಕ್ 7,000 ಹಾಕಿದ್ರೆ ಲೈಕ್ 15,000-16,000 ಮಾಡಿ ಬರ್ಬೋದು ಒಂದು ದಿವಸಕ್ಕೆ. ಅಂದರೆ ಡಿಪೆಂಡಿಂಗ್ ಆನ್ ಕಸ್ಟಮರ್ಸ್. ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಸೇಲ್ಸ್ ಚೆನ್ನಾಗಿ ಆಗುತ್ತೆ. ನೆಕ್ಸ್ಟ್ ಪೆರಿ ಪೆರಿ ಲಾಲಿಪಾಪ್ನ ಟ್ರೈ ಮಾಡ್ತಾ ಇದ್ದೀನಿ. ಇದಂತೂ ತಿಂತಾ ಇದ್ದಾಗ ಆ ಸ್ಮೋಕಿ ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತದೆ ಗೊತ್ತಾ. ಆ ಬಟರ್ ಸ್ಮೆಲ್ಲು, ಅವ್ರು ಹಾಕಿರೋ ಮಸಾಲ ಪ್ಲಸ್ ಆ ಸ್ಮೋಕಿ ಸ್ಮೆಲ್ಲು ತುಂಬಾ ಚೆನ್ನಾಗಿದೆ. ಮತ್ತೆ ಚಿಕನ್ ಬಗ್ಗೆ ಹೇಳಲೇಬೇಕು. ಇವ್ರು ಯೂಸ್ ಮಾಡಿರೋ ಚಿಕನ್ ಟೆಂಡರ್ ಚಿಕನ್, ತುಂಬಾ ಫ್ರೆಶ್ ಆಗಿ ಇರೋ ಚಿಕನ್ನ ಯೂಸ್ ಮಾಡಿದ್ದಾರೆ. ತಿಂತಾ ಇರುವಾಗ ಆ ಜ್ಯೂಸಿನೆಸ್ ಗೊತ್ತಾಗ್ತದೆ. ಅವ್ರು ಏನೇ ಗ್ರಿಲ್ ಮಾಡಿರ್ಬೋದು, ಬಟ್ ಡ್ರೈ ಆಗಿಲ್ಲ, ಜ್ಯೂಸಿ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಇವರು ಎಲ್ಲ ಐಟಮ್, ಇದು ಒಂದೇ ಐಟಮ್ ಅಲ್ಲ, ಎಲ್ಲ ಐಟಮು ಬಿಸಿಯಾಗೆ ಮಾಡ್ಕೊಡ್ತಾರೆ. ಸೊ ಈ ವೆದರ್ಗೆ ಟೇಸ್ಟಿಯಾಗಿರೋ ಫುಡ್ ತುಂಬಾನೇ ಮಜಾ ಕೊಡುತ್ತೆ. ಫ್ರೆಂಡ್ಸ್ ಜೊತೆ ಎಲ್ಲ ಬಂದ್ರೆ ಆರಾಮಾಗಿ ಮಜಾ ಮಾಡ್ಕೊಂಡು ತಿಂದು ಎಂಜಾಯ್ ಮಾಡಿ ಹೋಗ್ಬೋದು. ಕೊನೆಯದಾಗಿ ಪೈನಾಪಲ್ ಬಾರ್ಬಿಕ್ಯೂನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದವ್ರಿಗೆ ಬರೀ ನಾನ್ ವೆಜ್ ಅವ್ರಿಗೆ ಮಾತ್ರ ಆಪ್ಷನ್ ಅಲ್ಲ, ವೆಜ್ ಅವ್ರಿಗೂ ಕೂಡ ಆಪ್ಷನ್ಸ್ ಇದೆ. 2-3 ತರದ ಆಪ್ಷನ್ಸ್ ಇದೆ ವೆಜ್ ಅಲ್ಲಿ. ಸೊ ಇವಾಗ ನಾನ್ ಟ್ರೈ ಮಾಡ್ತಾ ಇರೋದು ಪೈನಾಪಲ್ ಬಾರ್ಬಿಕ್ಯೂ. ನೋಡ್ತಾ ಇರ್ಬೋದು, ಚಿಕ್ಕದಾಗಿ ಕಟ್ ಮಾಡಿದ್ದಾರೆ, ಪ್ಲಸ್ ಸ್ಮೋಕಿ ಟಚ್ ಇದೆ. ಇದಂತೂ ಸೂಪರ್ ಆಗಿದೆ. ಪೈನಾಪಲ್ದು ಸ್ವೀಟ್ನೆಸ್ ಪ್ಲಸ್ ಅವ್ರು ಹಾಕಿರೋ ಮಸಾಲ ಮತ್ತೆ ಆ ಜ್ಯೂಸಿನೆಸ್ ಎಲ್ಲ ಸೇರಿ ತುಂಬಾ ಮಜಾ ಕೊಡ್ತದೆ ತಿನ್ನೋದಕ್ಕೆ. ನಾನ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಈ ಪೈನಾಪಲ್ ಬಾರ್ಬಿಕ್ಯೂನ ಟೇಸ್ಟ್ ಮಾಡ್ತಾ ಇರೋದು ಫಸ್ಟ್ ಟೈಮ್. ಬಟ್ ನನಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇದೆ. ಓವರ್ಲಾಗೆ ಹೇಳ್ಬೇಕು ಅಂದ್ರೆ ಎಕ್ಸಲೆಂಟ್ ಪೈನಾಪಲ್. ನಾನಂತೂ ಲೈಟ್ ಆಗಿ ಬಾರ್ಬಿಕ್ಯೂ ತಿಂದೋಗೋಣ ಅಂತ ಇಲ್ಲಿಗೆ ಬಂದೆ. ಬಟ್ ಇಲ್ಲಿಯ ವೆರೈಟೀಸ್ ಅಂಡ್ ಟೇಸ್ಟ್ಗೆ ಫಿದಾ ಆಗಿ ರಾತ್ರಿ ಊಟ ಬೇಡ ಅನ್ನುವಷ್ಟು ಬಾರ್ಬಿಕ್ಯೂನ ತಿನ್ಬಿಟ್ಟಿದ್ದೀನಿ. ಸಾಕಷ್ಟು ವೆರೈಟೀಸ್ ಇದೆ. ಬಾರ್ಬಿಕ್ಯೂ ಲವರ್ಸ್ ಈ ತರ ಬಾರ್ಬಿಕ್ಯೂ ತಿನ್ನೋದನ್ನ ಮಿಸ್ ಮಾಡಬೇಡಿ. ಸೊ ಇಲ್ಲಿ ಬರೀ ಕಾನ್ಸೆಪ್ಟ್ ಅಷ್ಟೇ ಯೂನಿಕ್ ಅನ್ಕೊಂಡಿದೆ, ಬಟ್ ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿದೆ. ಒಮ್ಮೆ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಮ್ಗೆ ತಿಳಿಸಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ. ಸೊ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದ್ರ ಜೊತೆಗೆ ವಿಸ್ತಾರ ಫುಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬೈ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.